ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಮೊನ್ನೆ ಆಸ್ಟ್ರೇಲಿಯಾದಲ್ಲಿ ಬೋಂಡಿ ಬೀಚ್ ಅನ್ನುವಂತಹ ಪ್ರದೇಶದಲ್ಲಿ ಒಂದು ಬೀಚ್ ಸಮುದ್ರ ತೀರದಲ್ಲಿ ಒಂದು ಭಯೋತ್ಪಾದಕ ದಾಳಿ ಆಯಿತು. ಯಹೂದಿಗಳು ಯಾವುದೋ ಒಂದು ಹಬ್ಬದ ಸಂಭ್ರಮದಲ್ಲಿ ಇರಬೇಕಾದ್ರೆ ಇಬ್ಬರು ವ್ಯಕ್ತಿಗಳು ಅವರ ಮೇಲೆ ಗುಂಡಿನ ದಾಳಿ ನಡೆಸಿದ್ರು. ಅದಾದ ನಂತರ ಆ ಗುಂಡಿನ ದಾಳಿಯಲ್ಲಿ ಏನೇನಾಯ್ತು ಅನ್ನೋದ್ರ ಬಗ್ಗೆ ವಿವರಗಳನ್ನು ಕೊಡ್ತೀನಿ. ಇನ್ನೊಂದು, ಈ ಕೃತ್ಯವನ್ನ ನೆತನ್ಯಾಹುನೇ ಮಾಡಿಸಿರೋದು, ಇಸ್ರೇಲಿಗರೇ ಮಾಡಿಸಿರೋದು. ತಮ್ಮದೇ ಯಹೂದಿಗಳನ್ನ, ತಮ್ಮದೇ ಸಮುದಾಯದವರನ್ನ ಕೊಲ್ಲುವ ಮೂಲಕ ಏನ್ ಸಾಧಿಸೋಕೊಟ್ಟಿದ್ರು ಅನ್ನುವುದರ ಬಗ್ಗೆಯೂ ಸಹ ಸಾಕಷ್ಟು ಚರ್ಚೆಗಳಿದಾವೆ, ವಿವರಗಳಿದಾವೆ, ಕಾನ್ಸ್ಪಿರಸಿ ಥಿಯರಿ ಇದೆ. ಏನು ಅಂತ ಸಹ ವಿವರಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಸೊ ಮೊದಲಿಗೆ ಡಿಸೆಂಬರ್ 14ನೇ ತಾರೀಕು ಯಹೂದಿಗಳ ಒಂದು ಯಾವುದೋ ಹಬ್ಬ. ಅದರ ಮೊದಲ ದಿನ ಬೋಂಡಿ ಬೀಚ್ ಅನ್ನುವಂತಹ ಬೀಚಲ್ಲಿ ಜನ ಸೇರಿದರು, ಸಾವಿರಾರು ಸಂಖ್ಯೆಯಲ್ಲಿ ಸೇರಿದರು ಯಹೂದಿಗಳು. ಅಲ್ಲಿಗೆ ಇದ್ದಕ್ಕಿದ್ದ ಹಾಗೆ ಇಬ್ಬರು ಬಂದೂಕುಧಾರಿಗಳು ಬರ್ತಾರೆ. ಅವರಿಬ್ಬರು ಹೆಸರುಗಳು ಸಾಜಿದ್ ಖಾನ್, ಸುಮಾರು 50 ವರ್ಷ, ಮತ್ತು ಅವನ ಮಗ ನವೀದ್ ಅಕ್ರಮ್. ಈ ಸಾಜಿದ್ ಖಾನ್ದು ಭಾರತಕ್ಕೂ ಲಿಂಕ್ ಇದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿದ್ದಂತಹ ಕೆಲವು ದಿನ ಇದ್ನ ಏನು ಅಂತ ಪೂರ್ಣ ಮಾಹಿತಿ ಬರಬೇಕು. ಒಟ್ಟಿನಲ್ಲಿ ಅಂತಹದ್ದೊಂದು ಮಾಹಿತಿ ಬರ್ತಾ ಇದೆ. ಆದರೆ ಇವನು ಸುಮಾರು 1990ರ ದಶಕದಲ್ಲಿ ಅಲ್ಲಿ ಹೋಗಿ ಸೆಟ್ಲ್ ಆಗಿದ್ದಾನೆ ಆಸ್ಟ್ರೇಲಿಯಾದಲ್ಲಿ. ಸಾಜಿದ್ ಖಾನ್, ಆತನ ಮಗ ಅಲ್ಲೇ ಹುಟ್ಟಿರೋದು ನವೀದ್ ಅಕ್ರಮ್ ಅಂತ. ಅವರಿಬ್ಬರು ತಮ್ಮಲ್ಲಿದ್ದಂತಹ 6 ಬಂದೂಕುಗಳು, ಲೈಸೆನ್ಸ್ ಇದ್ದಂತಹ 6 ಬಂದೂಕುಗಳನ್ನು ಬಳಸ್ಕೊಂಡು ಸುಮಾರು 1000ಕ್ಕೂ ಹೆಚ್ಚು ಗುಂಡುಗಳನ್ನು ಹಾರಿಸಿದ್ದಾರೆ. 1000ಕ್ಕೂ ಹೆಚ್ಚು. 15 ಜನ ಜೀವ ಬಿಟ್ರೆ 40ಕ್ಕೂ ಹೆಚ್ಚು ಜನ ಗಂಭೀರ ಗಾಯಗಳಿಂದ, ಗುಂಡೇಟಿನಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಿದ್ದಾರೆ. ಇದರ ನಡುವೆ ಈ ಇಬ್ಬರು ಮುಸ್ಲಿಮ್ಸ್ ಅಂತ ಹೇಳೋದಾದ್ರೆ ಸಾಜಿದ್ ಖಾನ್ ಮತ್ತು ನವೀದ್ ಅಕ್ರಮ್, ಅವರಿಬ್ಬರು ಗುಂಡಿನ ದಾಳಿ ನಡೆಸ್ತಾ ಇದ್ರೆ ಅವರನ್ನ ತಡೆಯುವಂತಹ ಪ್ರಯತ್ನವನ್ನ ಇನ್ನೊಬ್ಬ ವ್ಯಕ್ತಿ ಮಾಡ್ತಾನೆ. ಆತ ಸಹ ಮುಸ್ಲಿಂ, ಅಹ್ಮದ್ ಅಲ್ ಅಹ್ಮದ್ ಅಂತ. ಈತ ಸುಮಾರು 25 ವರ್ಷಗಳ ಹಿಂದೆ ಸಿರಿಯಾದಿಂದ ಒಂದು ಆಸ್ಟ್ರೇಲಿಯಾದಲ್ಲಿ ಸೆಟ್ಲ್ ಆಗಿರುವಂತಹ ಮುಸ್ಲಿಂ ವ್ಯಕ್ತಿ. ಈತ ಅಲ್ಲಿದ್ದಂತಹ ಸಾಜಿದ್ ಖಾನ್ ಇಂದ ಬಂದೂಕನ್ನ ಕಸ್ಕೊಳ್ತಾನೆ. ಅವನ ಮೇಲೆ ಬರಿಗೈಲಿ ಅವನ ಮೇಲೆ ಜಿಗಿ ಬಿದ್ದು, ಹಿಂದ್ಗಡೆಯಿಂದ ಅವನ ಮೇಲೆ ಜಿಗಿದು ಅವನ ಕೈಯಿಂದ ಬಂದೂಕು ಕಸ್ಕೊಳ್ತಾನೆ. ಅವನನ್ನ ಹಿಮ್ಮೆಟ್ಟಿಸೋ ಪ್ರಯತ್ನ ಮಾಡ್ತಾನೆ. ಬಟ್ ಅಷ್ಟರಲ್ಲಿ ಅವನಿಗೂ ಸಹ 2 ಗುಂಡುಗಳು ಬೀಳ್ತವೆ. ಯಾಕಂದ್ರೆ ಆ ಕಡೆಯಿಂದ ನವೀದ್ ಅಕ್ರಮ್ ಶೂಟ್ ಮಾಡ್ತಾನೆ. ಆ ನಂತರ ಮತ್ತೆ ಈ ಸಾಜಿದ್ ಖಾನ್ ಬಂದೂಕನ್ನು ವಾಪಸ್ ತಗೊಂಡು ನವೀದ್ ಅಕ್ರಮ್ ಜೊತೆ ಸೇರ್ಕೊಂಡು ಮತ್ತೆ ಅವರು ಗುಂಡಿನ ದಾಳಿಯನ್ನು ಮುಂದುವರಿಸ್ತಾರೆ. ಆಸ್ಟ್ರೇಲಿಯಾ ಪೊಲೀಸರು ಬರುವಷ್ಟೊತ್ತಿಗೆ 15 ಜನ ಜೀವ ಹೋಗಿರುತ್ತೆ, ಸುಮಾರು ಹೊತ್ತು ಆಗಿರುತ್ತೆ. ಆಸ್ಟ್ರೇಲಿಯಾದವರು ಬಂದ ತಕ್ಷಣ, ಪೊಲೀಸರು ಬಂದ ತಕ್ಷಣ ಅವರು ಗುಂಡಿನ ದಾಳಿ ಇಬ್ಬರಿಗೂ ಆಗತ್ತೆ. ಅದರಲ್ಲಿ ಸಾಜಿದ್ ಖಾನ್ ಸ್ಥಳದಲ್ಲಿ ಮೃತಪಡ್ತಾನೆ, ದಾಳಿ ಮಾಡಿದಂತಹ ವ್ಯಕ್ತಿ. ಈ ನವೀದ್ ಅಕ್ರಮ್ ಅನ್ನುವಂಥವನು ಗುಂಡೇಟಿನಿಂದ ಪೊಲೀಸರಿಗೆ ಸಿಕ್ಕಾಕೊಳ್ತಾನೆ. ಅಹ್ಮದ್ ಅಲ್ ಅಹ್ಮದ್ಗೆ 2 ಗುಂಡುಗಳು ಬಿದ್ದಿತ್ತಲ್ಲ, ಆತ ಈಗ ಆಸ್ಪತ್ರೆಯಲ್ಲಿದ್ದಾನೆ. ಆತನನ್ನು ಇಡೀ ಜಗತ್ತು ಹೀರೋ ಅಂತ ಅವನನ್ನ ಪ್ರಶಂಸೆ ಮಾಡ್ತಾ ಇದೆ. ಆಸ್ಟ್ರೇಲಿಯಾದ ಪ್ರಧಾನಮಂತ್ರಿಯು ಸಹ ಅವನನ್ನು ಆಸ್ಪತ್ರೆಯಲ್ಲಿ ಭೇಟಿ ಮಾಡಿ ಯು ಆರ್ ದ ಹೀರೋ ಆಫ್ ಆಸ್ಟ್ರೇಲಿಯಾ ಅಂತ ಹೇಳ್ಕೊಂಡಿದ್ದಾರೆ, ಅವ್ರಿಗೆ ಥ್ಯಾಂಕ್ಸ್ ಹೇಳಿದ್ದಾರೆ. ಇಷ್ಟು ಘಟನಾವಳಿಗಳು ನಡೀತು. ಇದರ ನಡುವೆ ಇನ್ನೊಂದು 2 ವ್ಯಕ್ತಿಗಳು ಸಹ, ಅಥವಾ ಈ 2 ಘಟನೆಗಳು ಸಹ ನಡೀತವೆ. ಒಂದು, ಇನ್ನೊಬ್ಬ ವ್ಯಕ್ತಿಯು ಸಹ ಅವರ ಮೇಲೆ ದಾಳಿ ಮಾಡುವಂತಹ ಪ್ರಯತ್ನ ಪಡ್ತಾನೆ. ಬಟ್ ಆತನನ್ನ ಹೊಡೆದು, ಆತ ಇಟ್ಟಿಗೆಗಳನ್ನ ಬಳಸಿ ಅವ್ರ ಮೇಲೆ ದಾಳಿ ಮಾಡೋ ಪ್ರಯತ್ನ ಮಾಡ್ತಾನೆ. ಅವನು ಗುಂಡೇಟಲ್ಲಿ ಸತ್ತು ಹೋಗ್ತಾನೆ ಅಲ್ಲಿದ್ದಂತಹ ಸಾರ್ವಜನಿಕ. ಇನ್ನೊಂದು, ಗಂಡ ಹೆಂಡತಿ ಇಬ್ರು ಸಹ ಹೋರಾಡ್ತಾರೆ ಅವರ ವಿರುದ್ಧ. ಅವರಿಗೂ ಸಹ ಗುಂಡೇಟು ಬಿದ್ದು ಅವರು ಸಹ ಜೀವ ಕಳ್ಕೊಳ್ತಾರೆ. ಸೊ ಈ ರೀತಿಯಾಗಿ ಸಾಕಷ್ಟು ಘಟನೆಗಳು, ದುರದೃಷ್ಟಕರ ಘಟನೆ, ಭಯೋತ್ಪಾದಕ ದಾಳಿ. ಭಯೋತ್ಪಾದನೆಗೆ ಧರ್ಮ ಇಲ್ಲ, ಹಾಗಾಗಿ ಅಲ್ಲಿ ನಾವು ಹೆಚ್ಚಿಗೆ ಏನು ಮಾಡೋಕ್ಕಾಗಲ್ಲ. ಐಸಿಸ್ಗೂ ಇವರಿಗೂ ನಂಟಿತ್ತು ಅಂತ ಆಸ್ಟ್ರೇಲಿಯಾದ ಪ್ರಾಥಮಿಕ ತನಿಖೆಯಿಂದ ಹೊರಗಡೆ ಬರ್ತಾ ಇದೆ. ಆದರೆ ಇವರಿಬ್ಬರು ಮಾಡ್ತಿದ್ದಂತಹ ಕೃತ್ಯಗಳ ಬಗ್ಗೆ ಇವರ ಮನೆಯಲ್ಲಿ ಯಾರಿಗೂ ಗೊತ್ತಿಲ್ಲ. ಪ್ರತಿ ಭಾನುವಾರ ಮೀನು ಹಿಡಿತೀವಿ ಫಿಶಿಂಗಿಗೆ ಅಂತ ಹೇಳಿ ಹೊರಗಡೆ ಹೋಗ್ತಿದ್ರಂತೆ. ಆ ಸಂದರ್ಭದಲ್ಲಿ ಇವರು ಗುಂಡು ಹಾರಿಸೋದು ಅದು ಇದು ಎಲ್ಲ ಪ್ರಾಕ್ಟೀಸ್ ಮಾಡ್ತಿದ್ರಂತೆ. ಆದರೆ ಕುಟುಂಬ ವರ್ಗದವರಿಗೆ ಏನು ಗೊತ್ತಿಲ್ಲ. ಭಾರತದಲ್ಲಿರುವಂತಹ ಅವರ ಸಂಬಂಧಿಗಳಿಗೂ ಸಹ ಏನು ಗೊತ್ತಿಲ್ಲ ಅಂತ ಹೇಳಲಾಗ್ತಿದೆ ಹೈದರಾಬಾದಲ್ಲಿ. ಸೊ ಇದಿಷ್ಟು ಈ ಘಟನೆಯ ಕುರಿತಾಗಿ ಆಗಿರುವಂತಹ ಘಟನಾವಳಿ. ಇನ್ನು ನೆಕ್ಸ್ಟ್ ಕಾನ್ಸ್ಪಿರಸಿ ಕಡೆ ಬರೋಣ. ಇಲ್ಲಿ ಒಂದು
ಷಡ್ಯಂತ್ರ ನಡೆದಿದೆ ಅನ್ನುವಂತಹ ಆರೋಪಗಳನ್ನ ಕೆಲವರು ಮಾಡ್ತಿದ್ದಾರೆ. ಅದಕ್ಕೆ ಕೆಲವು ಕಾರಣಗಳನ್ನು ಕೊಡ್ತಿದ್ದಾರೆ. ಆ ಕಾರಣಗಳನ್ನು ನೋಡಿದಾಗ ಎಸ್, ಮೇ ಬಿ ಇಸ್ರೇಲ್ ನೆತನ್ಯಾಹುನೇ ಇದನ್ನು ಮಾಡಿಸಿರಬಹುದು. ಯಾಕೆ ಅಂತ ವಿವರಿಸುವಂತಹ ಪ್ರಯತ್ನವನ್ನು ಸಹ ಸಾಕಷ್ಟು ಜನ ಮಾಡಿದ್ದಾರೆ. ಸೊ ಏನದು ಕಾನ್ಸ್ಪಿರಸಿ ಥಿಯರಿ ಅಥವಾ ಫಾಲ್ಸ್ ಫ್ಲಾಗ್ ಅಂತ ಕರೀತಾರೆ ಅದನ್ನ. ಫಾಲ್ಸ್ ಫ್ಲಾಗ್ ಏನಿರಬಹುದು ಅನ್ನೋದು ನೋಡೋದಾದ್ರೆ, ಈ ಅಕ್ಟೋಬರ್ 7ನೇ ತಾರೀಕು 2023 ನಿಮಗೆ ನೆನಪಿದ್ರೆ ಹಮಾಸ್ ಇಸ್ರೇಲ್ ಮೇಲೆ ಸಾವಿರಾರು ರಾಕೆಟ್ಗಳನ್ನು ಹಾಕ್ತು. ಅವರು ಐರನ್ ಡೋಮ್ ಅನ್ನುವಂತಹ ಆಂಟಿ ಮಿಸೈಲ್ ಸಿಸ್ಟಮ್ ಅನ್ನ ಭೇದಿಸ್ಕೊಂಡು ಬಂದು ಅಟ್ಯಾಕ್ ಮಾಡಿತು. ಸುಮಾರು ಜನ ಜೀವ ಕಳ್ಕೊಂಡ್ರು ಇಸ್ರೇಲಿಗರು. ಆ ಸಂದರ್ಭದಲ್ಲಿ ಆ ದಾಳಿ ನಡೆದ ಜಾಗದಲ್ಲಿಯೇ ಒಬ್ಬ ವ್ಯಕ್ತಿ ಇದ್ದ. ಆತ ಇಸ್ರೇಲ್ ಸರ್ಕಾರದಲ್ಲಿರುವಂತಹ ಒಬ್ಬ ಅಧಿಕಾರಿ. ಅವನ ಹೆಸರು ಆರ್ಸೆನ್ ಅಸ್ಟ್ರಾವಸ್ಕಿ ಅಂತ. ಅದೇ ವ್ಯಕ್ತಿ ಆ ದಾಳಿ ನಡಿಬೇಕಾದ್ರೆ, ಹಮಾಸ್ ದಾಳಿ, ಆತ ಫೋಟೋಗಳು ತೆಗೆದಿದ್ದ, ವಿಡಿಯೋಗಳು ಮಾಡಿದ್ದ, ಸೆಲ್ಫಿಗಳು ತಗೊಂಡಿದ್ದ, ಎಲ್ಲ ಮಾಡಿದ್ದ. ಅದೇ ವ್ಯಕ್ತಿ ಆಸ್ಟ್ರೇಲಿಯಾದಲ್ಲಿ ದಾಳಿ ನಡಿಬೇಕಾದ್ರೂ ಅದೇ ಬೀಚಲ್ಲಿ ಇರ್ತಾನೆ. ಅವನಿಗೆ ಗುಂಡೇಟು ಕಿವಿಗೆ ತಾಕುತ್ತೆ, ಪ್ರಾಣಾಪಾಯದಿಂದ ಪಾರಾಗ್ತಾನೆ, ರಕ್ತ ಸಿಕ್ತ ಮುಖದ ಸೆಲ್ಫಿಯನ್ನ ಹಂಚ್ಕೊಳ್ತಾನೆ. ಆ ನಂತರ ತಲೆಗೆ ಪಟ್ಟಿ ಕಟ್ಕೊಂಡಿರ್ತಾನೆ, ಬಟ್ ಮುಖದ ಮೇಲಿನ ರಕ್ತವನ್ನ ಒಂಚೂರು ಒರೆಸ್ಕೊಂಡಿರಲ್ಲ. ಟಿವಿ ಮುಂದೆ ಬಂದು ಇಂಟರ್ವ್ಯೂ ಕೊಡ್ತಾನೆ. ಸೊ ಅರ್ಥ ಮಾಡ್ಕೊಳ್ಳಿ, ಅಕ್ಟೋಬರ್ 7ನೇ ತಾರೀಕು 2023ರಲ್ಲಿ ಇಸ್ರೇಲ್ ಅಲ್ಲಿ ನಡೆದಂತಹ ಟೆಲ್ ಅವೀವ್ ಮೇಲೆ ನಡೆದಂತಹ ದಾಳಿಯ ಸಂದರ್ಭದಲ್ಲೂ ದಾಳಿಯ ಮಧ್ಯದಲ್ಲಿ ಅವನು ಇರ್ತಾನೆ. ಅಲ್ಲಿಯೂ ಸೆಲ್ಫಿಗಳನ್ನು ತೆಗಿತಾನೆ, ವಿಡಿಯೋಗಳನ್ನು ತೆಗಿತಾನೆ, ನನಗೆ ಜಸ್ಟ್ ಮಿಸ್ ಆದೆ ಅಂತ ಹೇಳ್ಕೊಳ್ತಾನೆ. ಆಸ್ಟ್ರೇಲಿಯಾದ ಬೋಂಡಿ ಬೀಚ್ ನಲ್ಲಿ ನಡೆಯುವಂತಹ ಉಗ್ರರ ದಾಳಿಯಲ್ಲೂ ಸಹ ಆ ಸಂದರ್ಭದಲ್ಲಿಯೂ ಸಹ ಅವನು ಅಲ್ಲಿರ್ತಾನೆ. ಅವನು ಕಿವಿಗೆ ಗುಂಡು ತಾಕುತ್ತೆ, ಮುಖ ಎಲ್ಲ ರಕ್ತ, ಸೆಲ್ಫಿ ತೆಗೆದು ಅದನ್ನು ಹಂಚ್ಕೊಳ್ತಾನೆ ಇಡೀ ಜಗತ್ತಿಗೆ. ರಕ್ತ ಸಿಕ್ತ ಮುಖ, ಬಟ್ ತಲೆಗೆ ಪಟ್ಟಿ ಕಟ್ಕೊಂಡು ಇಂಟರ್ವ್ಯೂ ಕೊಡ್ತಾನೆ. 2 ಸತಿ ಹೇಳಿದ್ದೇನಂದ್ರೆ ಯಾವುದು ಮಿಸ್ ಆಗಬಾರ್ದು ಅಂತ ಕಾರಣಕ್ಕೆ. ಅಲ್ಲಿ ದೊಡ್ಡ ಮಟ್ಟದಲ್ಲಿ ವಾಸನೆ ಬರ್ತಿದೆ ಸಾಕಷ್ಟು ಜನಕ್ಕೆ. ಇಸ್ರೇಲ್ ಬೇಕು ಅಂತಲೇ ತನ್ನದೇ ಜನರನ್ನ ಕೆಲವರನ್ನು ಕೊಲ್ಲಿಸುವ ಮೂಲಕ ಏನೋ ಸಾಧಿಸೋಕೆ ಹೊರಟಿದೆ ಅಂತ. ಹಾಗಾದ್ರೆ ಅವರು ಹೇಳುವಂಥವ್ರು, ಈ ರೀತಿ ಆರೋಪ ಮಾಡ್ತಿರುವಂತಹವ್ರು ಏನ್ ಹೇಳ್ತಿದ್ದಾರೆ, ಯಾಕೆ ಇಸ್ರೇಲ್ ಇದು ಮಾಡ್ತಿರ್ಬಹುದು ಅಂದ್ರೆ, ಆಸ್ಟ್ರೇಲಿಯಾದ ಮೇಲೆ ಒತ್ತಡ ಹಾಕೋದಕ್ಕೆ. ಯಾಕೆಂದ್ರೆ ಆಸ್ಟ್ರೇಲಿಯಾ ಪ್ಯಾಲೆಸ್ತೀನ್ಗೆ ಪ್ರತ್ಯೇಕ ರಾಷ್ಟ್ರದ ಸ್ಥಾನಮಾನ ಕೊಡ್ತೀನಿ ಅಂತ ಘೋಷಣೆ ಮಾಡಿಕೊಂಡಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಅದನ್ನ ಕೊಡುವಂತಹ ಸಾಧ್ಯತೆಗಳಿದೆ. ಅದರಿಂದ ಆಸ್ಟ್ರೇಲಿಯಾವನ್ನ ಹಿಂದೆ ಎಳ್ಕೊಳ್ಬೇಕು ಅನ್ನೋದು ಒಂದಾದರೆ, ಪ್ಯಾಲೆಸ್ತೀನ್ ಪರ ಪ್ರತಿಭಟನೆಗಳಿಗೆ ಆಸ್ಟ್ರೇಲಿಯಾದಲ್ಲಿ ನಿಷೇಧವನ್ನ ಹೇರಿಲ್ಲ, ನಿರ್ಬಂಧವನ್ನ ಹೇರಿಲ್ಲ. ಯಾರು ಬೇಕಾದರೂ ಸಹ ಪ್ಯಾಲೆಸ್ತೀನ್ ಪರವಾಗಿ ನಡು ರಸ್ತೆಯಲ್ಲಿ, ಯಾವುದೇ ರಸ್ತೆಯಲ್ಲಿ ಎಲ್ಲಿ ಬೇಕಾದರೂ ಪ್ರತಿಭಟನೆಗಳನ್ನು ಮಾಡಬಹುದು, ಸಹಾನುಭೂತಿಯನ್ನು ವ್ಯಕ್ತಪಡಿಸಬಹುದು, ಇಸ್ರೇಲ್ ವಿರೋಧಿ ಪ್ರತಿಭಟನೆಗಳನ್ನು ಸಹ ಮಾಡಬಹುದು. ಆ ಒಂದು ಸ್ವಾತಂತ್ರ್ಯವನ್ನ ಆಸ್ಟ್ರೇಲಿಯಾದ ಪ್ರಜೆಗಳಿಗೆ ಕೊಟ್ಟಿದೆ. ಆ ಒಂದು ಇದರಿಂದ ಸಹ ಹಿಂದೆ ಸರಿಯೋಂಗೆ ಮಾಡ್ಬೇಕು ಆಸ್ಟ್ರೇಲಿಯಾಗೆ. ನೋಡಿ, ನೀವು ಇವ್ರಿಗಿಷ್ಟೆಲ್ಲ ಸ್ವಾತಂತ್ರ್ಯ ಕೊಡ್ತೀರಿ, ಬಟ್ ಅವರು ನಿಮ್ಮದೇ ನೆಲದಲ್ಲಿ ಭಯೋತ್ಪಾದಕ ಕೃತ್ಯ ಮಾಡ್ತಾರೆ, ಅದನ್ನ ಕೊಡಬೇಡಿ ಅಂತ ಅವ್ರ ಮೇಲೆ ಒತ್ತಡ ಹಾಕಬೇಕು. ಮಾಡಿ ಇಡೀ ಜಗತ್ತಿನ ಮುಂದೆ ಆಸ್ಟ್ರೇಲಿಯಾ ನೋಡಿ ಹಿಂಗೆಲ್ಲ ಅವರಿಗೆ ಸಪೋರ್ಟ್ ಮಾಡ್ತು, ಆದರೆ ಅವ್ರದೇ ನೆಲದಲ್ಲಿ ಭಯೋತ್ಪಾದಕ ಕೃತ್ಯ ನಡೀತು. ಕಳೆದ 30 ವರ್ಷಗಳಲ್ಲಿ ಇಷ್ಟು ದೊಡ್ಡ ಭಯೋತ್ಪಾದಕ ದಾಳಿ ಆಸ್ಟ್ರೇಲಿಯಾದಲ್ಲಿ ನಡೆದೇ ಇರಲಿಲ್ಲ. ಈಗ ನೋಡಿ, ಪ್ಯಾಲೆಸ್ತೀನ್ ಪರ ನಿಂತ ತಕ್ಷಣ ನಡೀತಾ ಇದೆ. ಅವರಿಂದಲೇ ನಡೆದಿರೋದು, ಪ್ಯಾಲೆಸ್ತೀನಿಯರೇ ಮಾಡಿಸಿರೋದು, ಹಮಾಸೇ ಮಾಡಿಸಿರೋದು. ಅವ್ರಿಗೆ ನೀವು ಸಪೋರ್ಟ್ ಮಾಡಬೇಡಿ, ಆಸ್ಟ್ರೇಲಿಯಾಗೆ ಬುದ್ಧಿ ಹೇಳಿ ಅಂತ ಇಡೀ ಜಗತ್ತಿನ ಮೇಲೆ ಪ್ರೆಷರ್ ಹಾಕ್ಸೋದಕ್ಕೂ ಸಹ ಇದನ್ನು ಬಳಸ್ಕೊಳ್ಬಹುದು ಅನ್ನುವಂಥದ್ದು. ಸೊ ಯಾವುದೇ ದೇಶ ತನ್ನದೇ ಪ್ರಜೆಗಳನ್ನು ಈ ರೀತಿಯಾಗಿ ಕೊಲ್ಲುತ್ತಾ ಅನ್ನೋದಾದ್ರೆ, ಇಸ್ರೇಲ್ ಮೇಲೆ ಇದು ಮೊದಲ ಆರೋಪ ಅಲ್ಲ. ಈ ಹಿಂದೆ 1950ರಲ್ಲಿ ಯಾವಾಗ ಪ್ಯಾಲೆಸ್ತೀನ್ ಮಹಾಯುದ್ಧ ಎಲ್ಲ ಮುಗಿದು ಅಲ್ಲಿರುವ ಯಹೂದಿಗಳೆಲ್ಲ ಒಂದು ಕಡೆ ಒಂದು ದೇಶ ಆಗಬೇಕು ಅಂತ ಬಂದು ಪ್ಯಾಲೆಸ್ತೀನಿಯರ್ನೆಲ್ಲ ಪಕ್ಕಕ್ಕೆ ಸರಿಸಿ ಆ ಭೂಮಿ ಆಕ್ರಮಣ ಮಾಡ್ಕೊಳ್ಳೋದಕ್ಕೆ ಆರಂಭಿಸಿದ ಸಂದರ್ಭದಲ್ಲಿ ಇರಾಕ್ನಲ್ಲಿದ್ದಂತಹ ಲಕ್ಷಾಂತರ ಯಹೂದಿಗಳು ಇಸ್ರೇಲ್ಗೆ ಬರೋದಕ್ಕೆ ಇಷ್ಟಪಡಲಿಲ್ಲ. ಇಸ್ರೇಲ್ ಏನು ಅಂದ್ರೆ, ಜನಸಂಖ್ಯೆ ಹೆಚ್ಚು ಬಂದಷ್ಟು ನಾವು ಪ್ಯಾಲೆಸ್ತೀನನ್ನ ಹೆಚ್ಚು ಆಕ್ರಮಿಸ್ಕೊಳ್ಬಹುದು ಅನ್ನುವಂತಹ ಯೋಚನೆಯಲ್ಲಿರೋ ಸನ್ನಿವೇಶದಲ್ಲಿ ಇರಾಕ್ ಅಲ್ಲಿದ್ದಂತಹ ಲಕ್ಷಾಂತರ ಯಹೂದಿಗಳನ್ನ ಬನ್ನಿ ಇಲ್ಲಿಗೆ ನಮ್ದೇ ದೇಶ ಮಾಡ್ಕೊಳ್ಳೋಣ ಅಂತ ಕರೆದ್ರೆ ಯಹೂದಿಗಳು ಬರಲಿಲ್ಲ. ಅದಾದ ಕೆಲವೇ ದಿನಗಳಲ್ಲಿ ಯಹೂದಿಗಳು ಇದ್ದಂತಹ ಏರಿಯಾಗಳಲ್ಲಿ 5 ಕಡೆ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಅದರಿಂದ ಹೆದರಿದ ವಿಚಲಿತರಾದಂತಹ ಯಹೂದಿಗಳು ರಾತ್ರೋರಾತ್ರಿ ಲಕ್ಷಾಂತರ ಸಂಖ್ಯೆಯಲ್ಲಿ ಇಸ್ರೇಲ್ಗೆ ಬಂದ್ಬಿಡ್ತಾರೆ. ಆ ನಂತರ ಗೊತ್ತಾಗುತ್ತೆ, ಆ 5 ಬಾಂಬ್ ಬ್ಲಾಸ್ಟ್ ಮಾಡಿಸಿದ್ದು
ಇಸ್ರೇಲ್ ಸಂಸ್ಥೆನೇ. ಇಸ್ರೇಲ್ನ ಏನು ಗುಪ್ತಚರ ಇಲಾಖೆ ಇದೆಯಲ್ಲ, ಅದರಲ್ಲಿರುವವರೇನೆ ಪ್ಲಾನ್ ಮಾಡಿ ಆ ಒಂದು ಬಾಂಬ್ ದಾಳಿಯನ್ನ ನಡೆಸಿದ್ರು, ಬಾಂಬ್ ಸ್ಫೋಟಗಳನ್ನ ನಡೆಸಿದ್ರು. ಅಲ್ಲಿರುವ ಜನಕ್ಕೆ ಸ್ವಲ್ಪ ಭಯ ಪಡಿಸಿದ್ರೆ ಎಲ್ಲರೂ ಈ ಕಡೆ ಬರ್ತಾರೆ ಅಂತ ಅವರೆಲ್ಲರೂ ಸಹ ಇಸ್ರೇಲ್ ಕಡೆಗೆ ಬಂದ್ರು ಅನ್ನುವಂಥ ಇತಿಹಾಸ ನಮ್ಮ ಕಣ್ಣು ಮುಂದೆ ಇರೋದ್ರಿಂದ ಇಲ್ಲಿಯೂ ಸಹ ಏನಿದು ಬೊಂಡಿ ಬೀಚ್ ಅನ್ನುವಂಥದ್ದೇನಿದೆ, ಅಲ್ಲಿಯೂ ಸಹ ಇಸ್ರೇಲ್ ಅದೆಲ್ಲವನ್ನು ಮಾಡಿರೋ ಸಾಧ್ಯತೆ ಇದೆ. ಮತ್ತು ನೆತನ್ಯಾಹು ಅನ್ನುವಂತಹ ಕ್ರೂರಿ ಇದನಲ್ಲ, ಅವನು ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗ್ತಾನೆ. ಅವನಿಗೆ ಜನರ ಜೀವ ಹೋಗೋದನ್ನ ನೋಡೋದ್ರಲ್ಲಿ ಖುಷಿ ಅವನಿಗೆ, ಮಕ್ಕಳನ್ನ ನರಮೇಧ ಮಾಡೋದ್ರಲ್ಲಿ ಖುಷಿ ಅವನಿಗೆ. ಹಾಗಾಗಿ ಅವನು ಮಾಡಿರುವ ಸಾಧ್ಯತೆಗಳು ಇದ್ದೇ ಇರ್ತವೆ. ಇದೇನಿದ್ರು ಮುಂದೆ ಈಗ ಗೊತ್ತಾಗಲ್ಲ, 30, 40, 50 ವರ್ಷ ಆದ್ಮೇಲೆ ಆಕ್ಚುಲಿ ಇಂಥ ವಿಚಾರಗಳು ಹೊರಗಡೆ ಬರೋದು. ಬಟ್ ಅವಾಗ ಹೊರಗಡೆ ಬಂದ್ರು ವೆಸ್ಟ್, ಆದ್ರೆ ಹೊರಗಡೆ ಬರ್ತವೆ. ಹೇಗೆ 1950 ಇರಾಕ್ ಅಲ್ಲಾದಂತಹ ಘಟನೆ ಈಗ ಹೊರಗಡೆ ಬಂದು ಸುಮಾರು ಒಂದು 20 ವರ್ಷದಿಂದ ಹೊರಗಡೆ ಬಂದಿದ್ದು, 50 ವರ್ಷ ಆದ್ಮೇಲೆ ಹೊರಗಡೆ ಬಂದಿತ್ತು ಅದು. ಅದೇ ರೀತಿ ಇಲ್ಲಿಯೂ ಸಹ ಗೊತ್ತಾಗುತ್ತೆ. ಬಟ್ ಅವಾಗ ಇವನು ನೆತನ್ಯಾಹುನು ಇರಲ್ಲ, ಇವಾಗಿರೋ ಜನನೂ ಇರಲ್ಲ, ಏನೋ ಆಗಿರುತ್ತೆ. ಸೊ ಇದಿಷ್ಟು ಆಸ್ಟ್ರೇಲಿಯಾದ ಬೋಂಡಿ ಬೀಚ್ ನಲ್ಲಿ ನಡೆದಂತಹ ಭಯೋತ್ಪಾದಕ ದಾಳಿ, ಮತ್ತು ಆ ದಾಳಿಯನ್ನ ಇಸ್ರೇಲಿಗರೇ ನೆತನ್ಯಾಹುನೇ ಮಾಡಿಸಿರಬಹುದು, ಇಸ್ರೇಲ್ ಗುಪ್ತಚರ ಇಲಾಖೆನೇ ಮಾಡಿಸಿರಬಹುದು ಅನ್ನುವಂತಹ ಏನು ಗುಮಾನಿ ಅಥವಾ ಅನುಮಾನ ಅಥವಾ ಕಾನ್ಸ್ಪಿರಸಿ ಥಿಯರಿಗಳಿದೆ, ಅದರ ಕುರಿತಾದಂತಹ ವಿವರಗಳು. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.